ಈಗ ಟ್ರಂಪ್ ಮಾಡಿದ್ದು ತಪ್ಪಾ ಹಾಗಾದ್ರೆ ಅಂತ ನೋಡಿದ್ರೆ ಇಲ್ಲ, ಖಂಡಿತ ತಪ್ಪಲ್ಲ. ಅವ್ರ ಜನಕ್ಕೆ ಏನನ್ಸುತ್ತೆ, ಅವ್ನು ಸೆಲ್ಫ್ ಗೋಲ್ ಹೊಡ್ಕೋತಾ ಇದ್ದಾನೆ, ಹಿಟ್ ವಿಕೆಟ್ ಕ್ರಿಕೆಟ್ ಅಲ್ಲಿ ಶಾಟ್ ಹೊಡಿಯೋಕೆ ಹೋಗಿ ಅವನೇ ವಿಕೆಟ್ ಎಂತ, ಇದರಿಂದ ತಪ್ಪಾಗಲ್ವಾ? ಹೌದು, ಖಂಡಿತ ಅಮೆರಿಕನ್ ಎಕಾನಮಿಗೆ ಇದರಿಂದ ಎಫೆಕ್ಟ್ ಆಗ್ತದೆ. ಯಾಕೆಂದ್ರೆ ಮೊದಲು ಭಾರತದಿಂದ ಬರೋ ಪದಾರ್ಥ 100 ರೂಪಾಯಿಗೆ ಸಿಗ್ತಾ ಇತ್ತು ಅಮೆರಿಕನ್ ಪ್ರಜೆಗೆ. ಇವತ್ತು 26 ರೂಪಾಯಿ ಟ್ಯಾಕ್ಸ್ ಹಾಕಿರೋದ್ರಿಂದ 126 ರೂಪಾಯಿ ಆಯ್ತು. ಈಗ ಅಲ್ಲಿ ಹಣದುಬ್ಬರ ಹೆಚ್ಚಾಯ್ತು. ಅದರಿಂದ ಆ ಸಮಾಜ ಕುಸಿತ ಕಾಣಲ್ವಾ? ಕಾಣುತ್ತೆ. ಈಗಾಗಲೇ ಇಂಟರ್ನಲಿ ಅಮೆರಿಕ ರಿಸೆಷನ್ ಹೋಗ್ತಿದೆ ಅಂತ ಹೇಳಿ ಬಹಳಷ್ಟು ಖಂಡಿತ ಅಲ್ಲಿನ ಉದ್ಯಮಪತಿಗಳು, ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಗಳು ಮಾತಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಅದು ಮಾಡದೆ ವಿಧಿ ಇಲ್ಲ. ಯಾಕೆ ಅಂದ್ರೆ ಇದು ಇವತ್ತಲ್ಲ. ಈಗ ನಮ್ಗೆ ಏನೋ ಒಂದು ರೋಗ ಬಂದಿದೆ, ನೀವು ಮಾತ್ರೆ ತಗೊಂಡಿದ ತಕ್ಷಣನೇ ನಿಮ್ಗೆ ಕಾಯಿಲೆ ವಾಸಿ ಆಗುತ್ತೆ? ಆಗೋದಿಲ್ಲ. ಅದಾಗಕ್ 1 ವಾರನೋ 10 ದಿನದ್ದು ಒಂದು ಕೋರ್ಸ್ ಹೇಳಿರ್ತಾರೆ. 6 ದಿನದ್ದು 8 ದಿನದ್ದು ಏನೋ ಒಂದು ಆಂಟಿಬಯೋಟಿಕ್ ಕೊಟ್ರೆ ಇಷ್ಟು ದಿನ ಅಂತ ಒಂದು ಕೋರ್ಸ್ ಕೊಟ್ಟಿರ್ತಾರೆ. ಅದು ಮುಗಿದು ಒಂದ್ 2-3 ದಿನ ತನಕ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಕೂಡ ಏನಾಗುತ್ತೆ, ಆತ ಮಾಡಿರೋದು ಮಾತ್ರೆ ಕೊಡೋ ಕೆಲಸ ಅಷ್ಟೇ. ನೀವು ಮಾತ್ರೆ ತಗೊಂಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಆತ ಅದ್ ಮಾಡ್ಲೇಬೇಕು. ಅದು ಕಾಯಿಲೆ, ಆ ದೇಶಕ್ಕೆ ಅಂಟಿರೋ ಕಾಯಿಲೆ. ಈ ರೀತಿ ಪದಾರ್ಥಗಳ ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ಅಯ್ಯೋ ತಾಳಪ್ಪ ನಾವೇ ಮನೇಲಿ ಮಾಡ್ಕೊಳ್ಳೋಣ, ಏನ್ ಒಂದ್ ತಟ್ಟೆ ಊಟಕ್ಕೆ 100 ರೂಪಾಯಿ ಕೊಡ್ಬೇಕಂತೆ, ನಾ ಮನೇಲಿ ಮಾಡಿದ್ರೆ 25 ರೂಪಾಯಿಗೆ ಅಡಿಗೆ ಮಾಡ್ಕೊಂಡು ತಿನ್ಬೋದಲ್ಲ. ಸೊ ಮನೇಲಿ ಮಾಡೋದ್ ಕಲೀಲಿ. ತನ್ನ ದೇಶದ ಪ್ರಜೆಗಳು ಮತ್ತೆ ಹಿಂದಿನ ಸ್ಥಿತಿಗೆ ಹೋಗ್ಲಿ, ಸ್ಕಿಲ್ ಬೆಳೆಸ್ಕೊಳ್ಳಿ, ಮೇಡ್ ಇನ್ ಅಮೆರಿಕಾ ಅಂತಾನೆ ಆಗ್ಲಿ, ತಿರ್ಗಾ ಸ್ವಾವಲಂಬನೆ ಬರ್ಲಿ.